ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದು ಮುದ್ದು ಸೊಸೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗ್ತಿದೆ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ರತ್ನ, ಇದೆಲ್ಲ ತಪ್ಪು ನಂದೇ ಗೌಡ್ರೆ. ನೀವೇನೇ ಶಿಕ್ಷೆ ಕೊಡೋದಿದ್ರು ನನಗೆ ಕೊಡಿ. ಇದರಲ್ಲಿ ನನ್ನ ಮಗಳದ್ದು ಏನೂ ತಪ್ಪಿಲ್ಲ. ಆ ಟೈಮಲ್ಲಿ ನನಗೆ ಬೇರೆ ಏನೂ ತೋಚಲಿಲ್ಲ. ನನ್ನ ಮಗಳ ಪ್ರಾಣ ಮುಖ್ಯ ಆಗಿತ್ತು. ಸಂದರ್ಭಕ್ಕೆ ಸಿಲುಕಿ ಹಾಗೆ ಹೇಳ್ಬೇಕಾಯ್ತು ಅಂತ ಹೇಳ್ತಾ ಇರ್ತಾಳೆ. ಆಗ ಆಹಾ, ಎಷ್ಟೊಂದು ಸರಿಯಾಗಿ ಹೇಳ್ತಾ ಇದೀಯಾ. ಇಷ್ಟೊಂದು ಮೋಸ ವಂಚನೆ ನಿಮ್ಮಿಂದನೇ ಕಲ್ತಿರೋದು. ನಿಮ್ಮನ್ನ ನೋಡೇ ಕಲಿಬೇಕು. ಎಲ್ಲ ಮೋಸಗಾರರು ನೀವು. ಎಷ್ಟೊಂದೆಲ್ಲ ಸುಳ್ಳು ಹೇಳಿದ್ರಿ ನಮಗೆ ಅಂತ ಈ ಸಾವಿತ್ರಿ ಮಾತಾಡ್ತಿರ್ತಾಳೆ. ಆಗ ಯಾರೂ ಮಾತಾಡೋದಿಲ್ಲ. ಅಮ್ಮಮ್ಮ, ಶಿವರಾಮೇಗೌಡರು ಎಲ್ಲ ಸುಮ್ಮನೆ ಇರ್ತಾರೆ. ಆ ಶಾಕಿಂದ ಯಾರೂ ಹೊರಗಡೆನೆ ಬಂದಿರೋದಿಲ್ಲ. ಆಗ ವಿದ್ಯಾ ಕೂಡ ತುಂಬ ಅಳ್ತಾನೆ ಇರ್ತಾಳೆ. ಇದೆಲ್ಲ ನೋಡ್ಬಿಟ್ಟು ಚಂಪಾ ಮುಂದೆ ಏನಾದೀತೋ, ವಿದ್ಯಕ್ಕೆ ಏನು ಮಾಡೋಳು ಅಂತ ಗಾಬರಿನಲ್ಲೇ ಇರ್ತಾಳೆ. ಆದರೆ ಇದೇ ಸಿಕ್ಕಿರೋ ಚಾನ್ಸು ಅಂತ ಸಾವಿತ್ರಿ ಬಾಯಿಗೆ ಬಂದಂಗೆಲ್ಲ ಆಡ್ಕೋತಾ ಇರ್ತಾಳೆ. ನೋಡಿ, ಮುದ್ದು ಸೊಸೆ ಅಂತ ಅವಳನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸಿದ್ರಿ ನೋಡು ಇವಾಗ ಮಾಡಿರೋ ಮೋಸ ಅಂತ ಸಾವಿತ್ರಿ ಕೂಡ ಆಡ್ಕೊತಿರ್ತಾಳೆ. ಆಗ ವಿದ್ಯಾ ಅಸಹಾಯಕ ಸ್ಥಿತಿನಲ್ಲಿ ಆಳ್ತಾನೆ, ನಾನು ಮೋಸಗಾರ್ತಿ, ನಾನೇ ಮೋಸ ಮಾಡಿರೋದು ಅಂತೆಲ್ಲಾನು ಹೇಳ್ತಾ ಇರ್ತಾಳೆ. ಇದರಲ್ಲಿ ಮೋಹನನು ಸಿಕ್ಕಾಕಿಸ್ಬೇಕು ಅಂತ ಸಾವಿತ್ರಿ, ಅಲ್ಲ ಅದಕ್ಕೆ ಆಸ್ಪತ್ರೆಗೆ ನೀವು ಹೋಗಿದ್ರಿ ತಾನೇ, ಹಾಗಾದರೆ ಈ ಸುಳ್ಳಲ್ಲಿ ನೀವು ಭಾಗಿಯಾಗಿದ್ದೀರಾ ಅಂದಾಗ ಶಿವರಾಮೇಗೌಡರಿಗೆ ಒಂದು ಕ್ಷಣ ನಿಂತಲೇ ನೆಲ ಕುಸ್ತೋಗುತ್ತೆ. ಹೌದಲ್ವಾ, ನಿಂಗೆ ಗೊತ್ತಿತ್ತಾ ಮೋಹನ ಅಂತ ಎಲ್ಲ ಕೇಳ್ತಾ ಇರ್ತಾರೆ. ಆಗ ಅವ್ರ ಕಡೆ ಎಲ್ಲರೂ ನೋಡ್ತಿರ್ಬೇಕಾದ್ರೇ ವಿದ್ಯಾ, ಇದು ಅತ್ತೆಗೇನು ಗೊತ್ತಿಲ್ಲ, ಇದೆಲ್ಲ ಗೊತ್ತಿರೋದು ನನಗೆ, ನಮ್ಮಪ್ಪ ನಮ್ಮವ್ವನಿಗೆ ಮಾತ್ರ. ಅತ್ತೆಗೆ ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಮೊದಲೇ ಆಸ್ಪತ್ರೆಗೆ ಹೋಗ್ಬಿಟ್ಟು ನಮ್ಮಪ್ಪ ನಮ್ಮವ್ವ ಡಾಕ್ಟ್ರಿಗೆ ಕೈಕಾಲು ಹಿಡಿದು ಬೇಡ್ಕೊಂಡಿದ್ರು. ಅದಕ್ಕೋಸ್ಕರ ನನ್ನ ಜೀವನ ಹಾಳಾಗಬಾರ್ದು ಅಂತ ಡಾಕ್ಟ್ರು ಕೂಡ ಈ ಸತ್ಯನ ಈ ರೀತಿ ಹೇಳೋದಕ್ಕೆ ಒಪ್ಕೊಂಡು ನಾವು ಹೇಳ್ದಂಗೆ ಹೇಳ್ಕೊಟ್ರು ಅಂತೆಲ್ಲ ಹೇಳ್ತಾ ಇರ್ತಾಳೆ. ಆಗ ಕ್ವಾಟ್ಲೆ ತುಂಬ ಬೇಜಾರು ಮಾಡಿಕೊಂಡು, ಇದೆಲ್ಲ ಒಂದು ಕೆಟ್ಟ ಕನಸು ಅಂತ ಹೇಳ್ಬಿಡು ಅತ್ತಿಗೆಮ್ಮ, ನಮ್ಮ ಅಣ್ತಮ್ಮ ಶಾನೆ ಕನಸು ಕಂಡ್ಕೊಂಡಿದ್ದಾನೆ, ಆ ಮಗು ಬಗ್ಗೆ ಏನೆಲ್ಲ ಕನಸುಗಳನ್ನ ಇಟ್ಟಿದ್ದಾನೆ ಅಂತ ನನಗೆ ಗೊತ್ತಿದೆ. ಇದರಿಂದ ನಿರಾಸೆ ಮಾಡಬೇಡಿ ಅತ್ತಿಗೆಮ್ಮ, ಇದೆಲ್ಲ ಸುಳ್ಳು ಅಂತ ಹೇಳ್ಬಿಡಿ ಅತ್ತಿಗೆಮ್ಮ ಅಂತ ಕ್ವಾಟ್ಲೆ ಅವ್ರನ್ನೆಲ್ಲ ಕೇಳ್ತಾ ಇರಬೇಕಾದ್ರೆ, ಯಾವ ಬಾಯಿಂದ ಅಣ್ಣಯ್ಯ ನಾನು ಸುಳ್ಳು ಅಂತ ಹೇಳಿ, ನಾನು ಪಾಪಿ, ನಾನು ಮೋಸ ಮಾಡಿದ್ದೀನಿ, ಇದೆಲ್ಲನೂ ಇನ್ನೂ ಎಷ್ಟು ದಿವಸ ಅಂತ ಹೇಳ್ಕೊಂಡು ಎಲ್ಲರಿಗೂ ಮೋಸ ಮಾಡ್ಕೊಂಡಿರಲಿ, ನನ್ನ ಗರ್ಭಿಣಿ ಅಲ್ಲ ಅಣ್ಣಯ್ಯ ಅಂತ ಹೇಳ್ತಾ ಇರ್ತಾಳೆ. ಅವ್ರ ಮಾವಯ್ಯ ಮತ್ತು ಅವ್ರ ಗೌಡ್ರನ್ನ ನೋಡಿಬಿಟ್ಟು, ದ್ಯಾವ್ರಂತ ನನ್ನ ಗೌಡ್ರಿಗೆ ನಾನು ಮೋಸ ಮಾಡಿದ್ದೀನಿ, ಅವ್ರಿಗೆ ತಕ್ಕನಾದ ಹೆಂಡತಿ ಅಲ್ಲ ನಾನು, ಈ ಹಟ್ಟಿನಲ್ಲಿ ನನಗೆ ಮನೆ ಮಗಳ ಥರ ನೋಡಿಕೊಂಡ್ರು, ಎಷ್ಟೆಲ್ಲ ಪ್ರೀತಿ ವಿಶ್ವಾಸ ಕೊಟ್ಟರು, ನಾನು ಅವರು ಪ್ರೀತಿ ವಿಶ್ವಾಸ ಉಳಿಸ್ಕೊಳ್ಳಿಲ್ಲ, ಅವ್ರಿಗೆಲ್ಲ ಮೋಸ ಮಾಡಿಬಿಟ್ಟೆ ಅಂತ ಅಳ್ತಾ ಇರ್ತಾಳೆ. ಇತ್ತ ಅಮ್ಮಮ್ಮ, ಈ ಹಟ್ಟಿನಲ್ಲಿ ಏನು ನಡೀತಾ ಐತೆ ಅಂತಲೇ ಅರ್ಥ ಆಯ್ತಾ ಇಲ್ಲ ನನಗೆ, ದಿನಕ್ಕೊಂದು ಕೆಟ್ಟ ಕನಸು ಬೀಳ್ತಾ ಇದೆ, ಇದು ಕೆಟ್ಟ ಕನಸು ಅಂತ ಯಾರಾದರೂ ಹೇಳಿಬಿಡಿ ಅಂತ ಹೇಳ್ತಿದ್ದಾಗ, ಇವಳನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸಿದ್ರಲ್ಲ, ಅವಳ ಯೋಗ್ಯತೆಗೂ ಮೀರಿ ಇವಳನ್ನ ಮೆರೆಸಿದ್ರಲ್ಲ, ಅದಕ್ಕೆ ನೋಡಿ ಇಷ್ಟೊಂದು ದೊಡ್ಡ ಬಹುಮಾನ ಕೊಟ್ಟಿದ್ದಾಳೆ, ಅನುಭವಿಸಿ ಇವಾಗ ಅಂತ ಆಡ್ಕೋತಾ ಇರ್ತಾಳೆ. ಆಗ ಯಾರೂ ಮಾತಾಡೋದಿಲ್ಲ. ಹಟ್ಟಿನಲ್ಲಿ ಎಲ್ಲರಿಗೂ ಶಾಕ್ ಆಗಿರುತ್ತೆ. ಈ ವಿಷಯನ ಅರ್ಗಿಸ್ಕೊಳ್ಳೋಕ್ಕೆ ಆಗೋದಿಲ್ಲ. ಆಗ ವಿದ್ಯಾ, ಹೌದು ಸಾವಿತ್ರಿ ಅಮ್ಮ ಹೇಳ್ತಿರೋದು ದಿಟ, ನಾನು ಮೋಸಗಾರ್ತಿ, ನನಗೆ ಶಿಕ್ಷೆ ಆಗಲೇಬೇಕು, ನನಗೆ ಏನಾದರೂ ಶಿಕ್ಷೆ ಕೊಡಿ ಅಂತ ಎಲ್ಲ ಹೇಳ್ತಿರ್ತಾಳೆ. ಆದರೆ ಯಾರೂ ಒಂದು ಮಾತು ತುಟಿ ಪಿಟಕ್ಕೆ ಅನ್ನೋದಿಲ್ಲ. ಆಗ ತನ್ನ ನೋವನ್ನು ವಿದ್ಯೆ ಒಂದೊಂದಾಗೆ ಹೊರಗಡೆ ಹಾಕಿ, ಇಲ್ಲ ನಾನು ಮೋಸಗಾರ್ತಿ, ಇದಕ್ಕೆ ನನಗೆ ಶಿಕ್ಷೆ ಆಗಲೇಬೇಕು, ಯಾರೇ ಇರಲಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗೋದೇ ನ್ಯಾಯ ಅಲ್ವೇ, ಅದಕ್ಕೆ ಈ ತಪ್ಪಿಗೆ ನನಗೂ ಶಿಕ್ಷೆ ಆಗಲೇಬೇಕು, ಅದಕ್ಕೆ ಈಗ ನಮ್ಮ ಮಾವಯ್ಯನಿಗೆ ಸೊಸೆನ ಕತ್ತಿಡ್ದು ಆಚೆ ತಳ್ಳಿದ್ರು ಅನ್ನೋ ಅಪವಾದ ಬರೋದು ಬೇಡ, ಅದಕ್ಕೆ ನಾನೇ ಈ ಹಟ್ಟಿಯಿಂದ ಹೊಟ್ಟೋಯ್ತೀನಿ ಅಂತ ವಿದ್ಯಾ ಹೇಳ್ತಾ ಇರ್ತಾಳೆ. ಇದೆಲ್ಲ ನೋಡಿಬಿಟ್ಟು ಸಾವಿತ್ರಿ ಮತ್ತು ವಿನಂತಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ವಿದ್ಯಾ ಸಿಗಾಕೊಂಡ್ಲು, ಈಗ ಇವಳ ಕತೆ ಮುಗಿಯುತ್ತೆ, ನಮ್ಮ ಸೇಡು ತೀರುತ್ತೆ ಅಂತ ಅನ್ಕೊತಾ ಇರ್ತಾಳೆ. ಆದರೆ ಮೋಹನನೂ ಅಸಹಾಯಕ ಸ್ಥಿತಿನಲ್ಲಿ ಏನೂ ಮಾತಾಡದೆ ಹಾಗೇ ನಿಂತಿರ್ತಾಳೆ. ಏನು ಮಾತಾಡಿದ್ರು ಈಗ ತಪ್ಪಾಗುತ್ತೆ ಅಂತ ಸುಮ್ಮನೆ ನಿಂತ್ಕೊಂಡಿರ್ತಾಳೆ. ಆಗ ಎಲ್ಲರನ್ನೂ ಕೂಡ ಇದೇ ಕೈಯಲ್ಲಿ ನನ್ನನ್ನು ಎಷ್ಟು ಸಂದಾಗಿ ನೋಡ್ಕೊಂಡ್ರಿ, ನಾನೇ ಮೋಸ ಮಾಡಿಬಿಟ್ಟೆ, ನನ್ನ ಪಾಪಿ ಅಂತೆಲ್ಲಾನು ಗೋಳಾಡ್ತಾ ಇರಬೇಕಾದ್ರೆ ಈಶ್ವರಿ ನನ್ನ ಮಗನ ಸೇಡನ್ನು ತೀರಿಸ್ಕೊಂಡೆ ಅಂತ ಖುಷಿ ಪಡ್ತಾ ಇರ್ತಾಳೆ.
ನನ್ನನ್ನು ಕ್ಷಮಿಸಿ ಅಂತ ಕೇಳ್ಕೊಳ್ಳೋಂಥ ಯೋಗ್ಯತೆ ಅಥವಾ ಅರ್ಹತೆ ಕೂಡ ನನಗೆ ಉಳಿದಿಲ್ಲ. ನಾನು ಯಾವ ಬಾಯಿಂದ ನನ್ನನ್ನು ಕ್ಷಮಿಸಿ ಅಂತ ನಿಮ್ಮನ್ನು ಕೇಳಿ, ಅದಕ್ಕೆ ನಾನು ಮಾಡಿರೋ ತಪ್ಪಿಗೆ ನಾನೇ ಅನುಭವಿಸ್ತೀನಿ. ನಾನು ದೊಡ್ಡ ಪಾಪಿ, ನಾನು ಎಲ್ಲರ ಜೊತೆ ಮೋಸ ಮಾಡಿಬಿಟ್ಟೆ, ಎಲ್ಲರ ಭಾವನೆಗಳ ಜೊತೆ ಆಟ ಆಡಿಬಿಟ್ಟೆ, ನಾನು ಮೋಸಗಾರ್ತಿ ನಾನು ಅಂತೆಲ್ಲನೂ ಗೋಳಾಡ್ತಾ ಇರ್ತಾಳೆ. ಆಗ ಯಾರೂ ಮಾತಾಡದೇ ಇದ್ದಾಗ ತನ್ನ ಒಡಲಲ್ಲಿರೋಂಥ ಎಲ್ಲ ದುಃಖನೂ ಹೊರಗಡೆ ಹಾಕ್ಬಿಟ್ಟು ಅಮ್ಮಮ್ಮನ ಹತ್ರ ಬಂದು ಕಾಲಿಗೆಲ್ಲ ಬಿದ್ದು ನಮಸ್ಕಾರ ಮಾಡಿ ಆಶೀರ್ವಾದ ತಗೋಬೇಕು ಅಂತಿರ್ತಾಳೆ. ಆದರೆ ಅಮ್ಮಮ್ಮ ಕೂಡ ಅವಳಿಗೆ ಸ್ಪಂದಿಸೋದಿಲ್ಲ. ಆ ಶಾಕಿಂದ ಹೊರಗಡೆ ಬರದೇ ಇರೋದಕ್ಕೆ ಹಾಗೆ ನಿಂತ್ಕೊಂಡಿರ್ತಾರೆ. ನಂತರ ಮೋಹನ ಕೂಡ ಮಗನಿಗೆ ಆಗ್ತಿರೋ ನೋವನ್ನು ನೋಡಿಬಿಟ್ಟು ಅವರು ಮೂಕರಾಗಿರ್ತಾರೆ. ಯಾರು ಏನು ಮಾತಾಡದೇ ಇದ್ದಾಗ ವಿದ್ಯಾ ಮಾತ್ರ ತನ್ನ ನೋವನ್ನೆಲ್ಲ ಹೇಳ್ಕೊಂಡು ತನ್ನ ಮನಸ್ಸಿನ ಭಾರ ಎಲ್ಲ ಹಗುರ ಮಾಡ್ಕೋತಿರ್ತಾಳೆ. ಇದೆಲ್ಲ ನೋಡಿ ರತ್ನ ಕೂಡ ಮಗಳನ್ನ ಸಂಕಟನ ತಡೆಯೋಕ್ಕಾಗ್ತಾ ಇರೋದಿಲ್ಲ. ಆಗ ಅವ್ರ ಮಾವಯ್ಯನ ಹತ್ರ ಬಂದು ಆಶೀರ್ವಾದ ತಗೋಬೇಕು ಅಂತಿರ್ತಾಳೆ. ಆಗ ಅವರು ಕೂಡ ಇವಳು ಮಾಡಿರೋ ಮೋಸಕ್ಕೆ ಹಿಂದೆ ಸರಿತಾರೆ. ಹೌದು ಮಾವಯ್ಯ, ನಿಮ್ಮ ಯೋಗ್ಯತೆಗೆ ಹಾಗೆ ನನ್ನನ್ನು ಕ್ಷಮಿಸು ಅಂತ ಕೇಳೋ ಯೋಗ್ಯತೆ ಅಥವಾ ನಂಬಿಕೆ ಯಾವುದನ್ನು ನಾನು ಉಳಿಸ್ಕೊಳ್ಳಿಲ್ಲ ಮಾವಯ್ಯ ಅಂತ ಹೇಳಿ ನಂತರ ಭದ್ರೇಗೌಡ್ರ ಹತ್ರ ಏನು ಮಾತಾಡೋಕ್ಕಾಗೋದಿಲ್ಲ. ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು ಅಂತಲೂ ಅವಳಿಗೆ ಬಾಯಿ ಬರೋದಿಲ್ಲ. ಅದೇ ದುಃಖದಲ್ಲಿ ಅವನ ಕಾಲಿಗೆಲ್ಲ ಬಿದ್ದು ಮುತ್ತಿಟ್ಬಿಟ್ಟು ಹಾಗೆ ಅಲ್ಲಿಂದ ಎದ್ದು ಅಲ್ಲಿ ಹೊರಟೋಗ್ಬೇಕು ಅನ್ನೋಷ್ಟರಲ್ಲಿ ಅಲ್ಲಿ ಬಿದ್ದಿರುವಂಥ ಬಟ್ಟೆ ನೋಡಿ ಕೈಯಲ್ಲಿ ಹಿಡಿದು ಒಂದು ಕ್ಷಣ ತುಂಬ ನೋವಲ್ಲಿ ಅದನ್ನು ಅಲ್ಲೇ ಬಿಸಾಕ್ಬಿಟ್ಟು, ಅಪ್ಪ ಅಮ್ಮ ಇಲ್ಲಿಂದ ಹೊರಡೋಣ ನಡೀರಿ, ಇವತ್ತು ಈ ಹಟ್ಟಿ ಋಣ ಮುಗೀತು, ನನಗೆ ಇಲ್ಲಿರೋ ಯಾವ ಹಕ್ಕು ಕೂಡ ಅಥವಾ ಯಾವ ನಂಬಿಕೆ ಅಥವಾ ಯಾವುದನ್ನು ಉಳಿಸ್ಕೊಳ್ಳಿಲ್ಲ, ನಾನು ಇಲ್ಲಿರೋ ಅಂಥ ಅರ್ಹತೆ ನನಗಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟು ಬರ್ತಾ ಇರ್ತಾಳೆ. ನಂತರ ಅಲ್ಲಿ ಹೊಸ್ಲಲ್ಲಿ ಬಂದಿರೋದನ್ನು ನೆನಪು ಮಾಡ್ಕೋತಾಳೆ. ಮದುವೆ ಆಗಿ ಬರಬೇಕಾದ್ರೆ ಶೇರ್ ಒದ್ದು ಒಳಗಡೆ ಬಂದಿರೋದನ್ನೆಲ್ಲ ನೆನೆಸ್ಕೊಂಡು ಅದನ್ನ ಬಾಗಿಲಿಗೆ ಪೂಜೆ ಮಾಡಿ ನಮಸ್ಕಾರ ಮಾಡಿ ಭಕ್ತಿಯಿಂದ ಅಲ್ಲಿಂದ ಹೊರಗಡೆ ಹೆಜ್ಜೆ ಇಟ್ಟು ಬರ್ತಾ ಇರ್ತಾಳೆ. ನಂತರ ಹಿಂದೆಗಡೆನೆ ಅವ್ರ ಅಪ್ಪ ಅಮ್ಮ ಎಲ್ಲ ಬರ್ತಾರೆ. ಅವಳನ್ನು ಸಮಾಧಾನ ಮಾಡೋ ಸ್ಥಿತಿನಲ್ಲೂ ಕೂಡ ಅವ್ರು ಇರೋದಿಲ್ಲ. ಇತ್ತ ಭದ್ರೇಗೌಡ ಎಲ್ಲವನ್ನು ಮುಗೀತು ಇಲ್ಲಿಗೆ ಅನ್ನೋ ರೀತಿ ಕೂತ್ಕೊಂಡ್ಬಿಟ್ಟಿರ್ತಾರೆ. ಆ ಹಟ್ಟಿನಲ್ಲಿ ಕಳೆದಿರೋ ಪ್ರತಿಯೊಂದು ಕ್ಷಣಗಳನ್ನು ನೆನೆಸ್ಕೊಳ್ತಾ ತುಂಬ ನೋವಲ್ಲಿ ತುಂಬ ಆಕ್ರಂದದಲ್ಲಿ ಅಲ್ಲಿಂದ ಹೊರಡ್ತಾ ಇರ್ತಾಳೆ. ಆಗ ಬರ್ತಾ ಬರ್ತಾ ಎಡು ಬಿದ್ದು ಅಲ್ಲೇ ಬಿದ್ಕೊಂಡು ಅಳ್ತಾ ಇರ್ತಾಳೆ. ಇತ್ತ ಶಿವರಾಮೇಗೌಡರು ಕೂಡ ಹಾಗೆ ಬಂಡೆ ಥರ ನಿಂತ್ಕೊಂಡಿರ್ತಾರೆ. ಆಗ ಅಮ್ಮಮ್ಮ ಗೋವಿಂದ ಏನು ಮಾಡೋದು ಅಂತ ತಿಳಿದೆ, ಗೋವಿಂದ ಇಲ್ಲಿ ನಡೆದಿರೋದು ಒಂದು ಕೆಟ್ಟ ಕನಸು ಅಂತ ಎಲ್ಲ ಇಲ್ಲೇ ಮರೆತುಬಿಡಿ, ಇಲ್ಲಿ ಆಗಿರೋದನ್ನು ದಯವಿಟ್ಟು ಆದಿ ಬೀದಿನಲ್ಲಿ ಮಾತಾಡಿ ನಮ್ಮ ಅಣ್ಣಯ್ಯನ ಮರವಾದೆ ಮಾತ್ರ ತೆಗಿಬೇಡಿ, ನೀವು ಹೊರಟು ಬನ್ನಿ ಅಂತ ಹೇಳ್ತಾನೆ. ಆಗ ಎಲ್ಲರೂ ಕೂಡ ಅಲ್ಲಿಂದ ಹೊರಟೋಗ್ತಾರೆ. ಸಾವಿತ್ರಿ ಸಿಕ್ಕಿರೋದೇ ಚಾನ್ಸು ಅಂತ, ನೋಡಪ್ಪ ಭದ್ರ, ನೀನು ವಿದ್ಯಾನ ಅವಳ ಯೋಗ್ಯತೆಗೂ ಮೀರಿ ಎಷ್ಟೆಲ್ಲ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ದೆ, ಅದಕ್ಕೆ ಅವಳು ಕೊಟ್ಟಿರೋ ಬಹುಮಾನ ನೋಡು ಅಂತ ಎತ್ಕೊಡ್ತಾ ಇರ್ತಾಳೆ. ಅಮ್ಮಮ್ಮ ಕೂಡ ನೋಡು ಭದ್ರ ಒಂದು ಮಾತು ಮಾತಾಡಿಲ್ಲ ಶಿವರಾಮ, ಅವನನ್ನು ಮಾತಾಡಿಸು, ನಮಗೆ ಇಷ್ಟೊಂದು ನೋವಾಗಿರಬೇಕಾದ್ರೆ ಅವನು ನೂರಾರು ಕನಸುಗಳನ್ನು ಕಟ್ಕೊಂಡಿದ್ದ, ನಮ್ಮ ಅವ್ವನೇ ಹುಟ್ಟು ಬರ್ತಾಳೆ ಅಂತ ಏನೇನೆಲ್ಲ ಕನಸು ಕಟ್ಕೊಂಡಿದ್ದ, ಅವನು ಮಾತೇ ಆಡಿಲ್ಲ ಆವಾಗಿಂದ, ಅವನನ್ನು ಮಾತಾಡೋಕ್ಕೆ ಹೇಳು ಅವನನ್ನು ಅಂತ ಶಿವರಾಮೇಗೌಡ್ರಿಗೆ ಹೇಳ್ತಿದ್ದಂಗೆ ಶಿವರಾಮೇಗೌಡರು ಕುಸ್ತು ಅಲ್ಲೇ ಕೂತ್ಕೋತಾರೆ. ಮಗನೇ ಅಂತ ಕರಿತಾ ಇರ್ತಾರೆ. ಅಲ್ಲಿಗೆ ಈ ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.